ಕುಂಭರಾಶಿಯವರಿಗೆ ಶನಿ ಮಹಾತ್ಮ ಜನ್ಮರಾಶಿಯಲ್ಲೇ ಇದ್ದಾನೆ. ಅವರಿಗೆ ಸ್ವಕ್ಷೇತ್ರ ಮೂಲ ತ್ರಿಕೋಣ ಸ್ಥಾನವಾಗಿರ್ತಕ್ಕಂಥದ್ದು 2 ಸ್ಥಾನಬಲ ಇದೆ ಅವನಿಗೆ ಕುಂಭರಾಶಿಯಲ್ಲಿ. ಆ ಕುಂಭರಾಶಿಯನ್ನ ಬಿಟ್ಟು ಅವನು ಮೀನರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದ್ರೆ ಜನ್ಮದ ಶನಿ ಬಿಡುಗಡೆ ಆಗ್ತಾ ಇದೆ. ದ್ವಿತೀಯಕ್ಕೆ ಹೋಗ್ತಾ ಇದ್ದಾನೆ, ಕುಟುಂಬ ಸ್ಥಾನಕ್ಕೆ ಅಂದಾಗ ಕುಟುಂಬ ಶನಿ ಆರಂಭವಾಗ್ತದೆ. ಕುಟುಂಬದಲ್ಲಿ ಕಲರವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟು ಕುಟುಂಬವನ್ನು ಛಿದ್ರ ಮಾಡ್ತಾನೆ. ಅನ್ಯೋನ್ಯ ಪ್ರೀತಿ ವಿಶ್ವಾಸಗಳು ಕುಟುಂಬದಲ್ಲಿ ಇರುವುದಿಲ್ಲ. ಹಲವು ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತದೆ ಕುಟುಂಬಕ್ಕೆ ಶನಿ ಬಂದಂತಹ ಸಂದರ್ಭದಲ್ಲಿ. ಆದ್ದರಿಂದ ತುಂಬಾ ಜಾಗೃತಿಯಾಗಿರಬೇಕು ಕುಂಭರಾಶಿಯವರು. ನಿಮಗೆ 7.5 ಕೊನೆಯ ಭಾಗವಾಗಿರ್ತಕ್ಕಂಥದ್ದು. ಕೆಲವರಿಗೆ ಮೊದಲನೇ 7.5, ಕೆಲವರಿಗೆ 2ನೇ 7.5, ಕೆಲವರಿಗೆ 3ನೇ 7.5, ಕೆಲವರು 4ನೇ 7.5 ಕಾಣುವವರಿದ್ದೀರಿ. ಯಾಕೆಂದ್ರೆ ಹುಟ್ಟುವಾಗ 7.5 ಜನ್ಮದಲ್ಲೇ ಶನಿ ಇದ್ದು ಹುಟ್ಟಿದವರು 4ನೇ 7.5 ಕಾಣುವವರಿದ್ದೀರಿ, ಇಲ್ಲ ಅಂತಲ್ಲ. ಈ 7.5 ಬಂದಂತಹ ಸಂದರ್ಭದಲ್ಲಿ ಸಾಧಾರಣವಾಗಿ ಅಪವಾದ, ಅವಮಾನ ಇತ್ಯಾದಿಗಳು ಕುಟುಂಬದಲ್ಲಿ ಅಪವಾದ ಬರ್ತದೆ. ನೋಡಿ, ಈಗ ಒಬ್ಬ ಯಜಮಾನ ಇದ್ದಾನೆ, ಮನೆಯನ್ನು ಸುಭದ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಅವನು 18 ವರ್ಷ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮಾಡ್ತಾ ಇದ್ದಾನೆ. ಅವನಿಗೆ ಈ ಸಂದರ್ಭದಲ್ಲಿ ಅಪವಾದ ಬರುವಂತಹ ಸಾಧ್ಯತೆ. ನಿನ್ನ ಯಜಮಾನಿಕೆಯಲ್ಲಿ ಎಲ್ಲ ಹಾಳಾಯಿತು, ನೀನು ಯಜಮಾನಿದ್ದಾಗ ಸಾಲವನ್ನು ಸಾಕಷ್ಟು ಮಾಡಿದ್ದೀಯೇ, ಆ ಸಾಲವನ್ನು ನೀನೇ ಹೊತ್ಕೊಳ್ಬೇಕು, ನೀನೇ ತೀರಿಸಬೇಕು. ಈ ರೀತಿಯಲ್ಲಿ ಅಪವಾದಾದಿಗಳನ್ನು ಹೊರಬೇಕಾದಂತಹ ಸಂದರ್ಭ ಬರ್ತದೆ ಕುಂಭರಾಶಿಯವರು. ನೋಡಿ, ಕುಂಭರಾಶಿಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮನು ಈಗಾಗಲೇ 2 ದಿವಸದಲ್ಲಿ ಬಿಡುಗಡೆ ಆಗ್ತಾ ಇದ್ದಾನೆ. ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಕೆಲವರಿಗೆ ಕುಂಭರಾಶಿಯವರಿಗೆ ಶುಭವನ್ನು ಮಾಡ್ತಾನೆ, ಕೆಲವರಿಗೆ ಅಶುಭವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆದ್ದರಿಂದ ಕುಂಭರಾಶಿಯಿಂದ ಶನಿ ಮಹಾತ್ಮನು ಬಿಡುವಂತಹ ಕಾಲದಲ್ಲಿ ಅಪಾಯಗಳು ಜಾಸ್ತಿ ಇರುವುದರಿಂದ ತುಂಬಾ ಜಾಗೃತಿಯಾಗಿರಬೇಕು. ವಾಹನ ಕಂಟಕದಿಂದ ಅಪಾಯ, ಅಥವಾ ವ್ಯವಹಾರದಲ್ಲಿ ನಷ್ಟ, ಅಥವಾ ಕೊಡುಕೊಳ್ಳುವಂತಹ ವ್ಯವಹಾರದಲ್ಲಿ ಸಾಕಷ್ಟು ಗೊಂದಲಗಳು, ಅಥವಾ ಶ್ಯೂರಿಟಿ ಇತ್ಯಾದಿಗಳನ್ನು ಹಾಕಿದಂತಹ ವ್ಯಕ್ತಿಗಳಿಗೆ ಅಪಾಯಗಳು ಇವೆಲ್ಲ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಈ ಸಂದರ್ಭದಲ್ಲಿ. ಆದ್ದರಿಂದ ಶನಿ ಮಹಾತ್ಮನು ಮುಂದೆ ಬರ್ತಾ ಇದ್ದಾನೆ. ಆಗಾಮಿ ಅಂದ್ರೇನು? ಮುಂದಿನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅಂತಾದಾಗ ನೀವೇನು ಮಾಡಬೇಕು? ಕುಟುಂಬದ ಶನಿಯ ದೋಷ ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನ ಮಾಡಿಕೊಳ್ಬೇಕು. 23,000 ಶನಿ ಜಪ, ಅವನ ಅಧಿದೇವತೆಗೆ ಮತ್ತು ಪ್ರತಿದೇವತೆಗೆ ದಶಾಂಶ ಕ್ರಮದಲ್ಲಿ ಜಪಾದಿಗಳನ್ನು ಮಾಡಿಕೊಂಡು, ಸಾಧ್ಯವಾದರೆ ದಶಾಂಶ ಕ್ರಮದಲ್ಲಿ ನೀವು ತಿಲಹೋಮವನ್ನು ಮಾಡಿಕೊಳ್ಳುವುದರಿಂದ ಮುಂದೆ ಬರುವಂತಹ ಕುಟುಂಬ ಶನಿಯ ದೋಷವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. 29ನೇ ತಾರೀಕು ಸಾಯಂಕಾಲದ ಸಂದರ್ಭ, ಸೂರ್ಯಾಸ್ತಾನಂತರದಲ್ಲಿ ಸಾಧಾರಣವಾಗಿ 7:30 ಸಂದರ್ಭ ಇರಬಹುದು. ಆ ಸಂದರ್ಭದಲ್ಲಿ ಶನಿ ಮಹಾತ್ಮನು ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕುಂಭರಾಶಿಯನ್ನು ತ್ಯಜಿಸಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆದ್ದರಿಂದ ಶಾಂತಿಯನ್ನ ಅವಶ್ಯವಾಗಿ ಮಾಡಿಕೊಳ್ಳುವುದರಿಂದ ನಿಮಗೆ ಮುಂಬರುವಂತಹ ಕಷ್ಟ ದೋಷಗಳು ಪರಿಹಾರವಾಗ್ತದೆ. ಆಗಾಮಿ ಸೂಚಿತವಾಗಿರ್ತಕ್ಕಂತಹ ದೋಷದ ನಿವಾರಣೆಗಾಗಿ ಶನಿ ಶಾಂತಿಯನ್ನು ಮಾಡ್ತಾ ಇದ್ದೀರಿ, ಮಾಡಿಕೊಳ್ಳಿ. ಅದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಶನಿ ದೇವರ ದರ್ಶನ ಆ ಸಂದರ್ಭದಲ್ಲಿ, ಅಥವಾ ಆಂಜನೇಯನ ಉಪಾಸನೆ, ಆಂಜನೇಯನಿಗೆ ಪಟ್ಟಿರ್ತಕ್ಕಂತಹ ಹನುಮಾನ್ ಚಾಲಿಸ ಅಥವಾ ಸುಂದರಕಾಂಡ ಪಾರಾಯಣ ಇತ್ಯಾದಿಗಳನ್ನೆಲ್ಲವನ್ನು ನೀವು ಮಾಡಿಕೊಳ್ಳುವುದರಿಂದ ಕುಂಭರಾಶಿಯವರಿಗಿರ್ತಕ್ಕಂತಹ ಎಲ್ಲ ಸಂಕಷ್ಟಗಳನ್ನು ಸಹಿತವಾಗಿ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇಷ್ಟು ದಿವಸ 8ರ ಸಂಖ್ಯೆಯನ್ನು ಸಾಕಷ್ಟು ಬಳಸಿಕೊಂಡ್ರಿ, ಸಾಕಷ್ಟು ತೊಂದರೆಯನ್ನು ಅನುಭವಿಸಿದಿರಿ, ಅದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಂಡ್ರಿ. ಇನ್ನು ಮೇಲೆ ನೀವು ಬಳಸಬೇಕಾಗಿರ್ತಕ್ಕಂತಹದ್ದು 8ರ ಸಂಖ್ಯೆ ಅಲ್ಲ, ಬದಲಿಗೆ 3ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ, ಗುರುವಿನ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕುಂಭರಾಶಿಯವರಿಗೂ ಅನುಕೂಲ, ಮುಂದಿನ ರಾಶಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ. ಶನಿ ಮಹಾತ್ಮನ ಅನುಗ್ರಹಕ್ಕಾಗಿ ಸಾಧ್ಯವಾದರೆ ಮನೆಯಲ್ಲಿ ಒಂದು ಶನಿ ಶಾಂತಿ, ಅದು ನವಗ್ರಹ ಪುರಸ್ಸರವಾಗಿ, ಗ್ರಹಗಳನ್ನು ಬಿಡುವಾಗಿಲ್ಲ. ಒಂದು ಗ್ರಹವನ್ನು ನಾವು ಕರೆಯುವಾಗ ಎಲ್ಲ ಗ್ರಹಗಳು ಬಂದುಬಿಡ್ತವೆ. ಆದ್ದರಿಂದ ಸಗ್ರಹ ಮಖಪೂರ್ವಕ ಶನೇಶ್ವರ ಶಾಂತಿಯನ್ನ ಮಾಡಿಸಿಕೊಳ್ಳುವುದರಿಂದ ಕುಂಭರಾಶಿಯವರಿಗಿರ್ತಕ್ಕಂತಹ ಸಂಕಷ್ಟಗಳೆಲ್ಲ ಪರಿಹಾರವಾಗಿ ಮುಂದೆ ಶುಭವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಶನಿ ಮಹಾತ್ಮನಿಂದ ಮಾಡ್ಕೊಳ್ಳಿ, ಅನುಕೂಲವಾಗ್ತದೆ, ಶುಭವಾಗುತ್ತೆ.